ಸೊ ಹೇ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿಟರ್ ಆ್ಯಂಡ್ ಅಲಿಯಾಸ್ ದಿಲೀಪ್. ಆ್ಯಂಡ್ ಇವತ್ತಿನ ಡೇನಾ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಆ್ಯಸ್ ಯೂಶುವಲ್. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಮ್ಮ ಫೀಲ್ಡ್ ಟ್ರಿಪ್ ಇದೆ, ಅದು ಹೈಕೋರ್ಟ್ಗೆ. ಸೊ ನಿನ್ನೆ ಇದು ವಿಧಾನಸೌಧಾಗಿತ್ತು, ಸೊ ಅದಕ್ಕೆ ಹೋಗಿಲ್ಲ. ಇವತ್ತು ಹೈಕೋರ್ಟ್ಗಿದೆ, ಬನ್ನಿ ಹೋಗೋಣ. ನಾನು ಒಂದೇ ಗೈಸ್ ಬಿಡ್ಕೊಳ್ಳೋದು, ನನ್ನ ಪಕ್ಕ ಯಾವ ಹುಡುಗಿನೂ ಕೂತ್ಕೊಬಾರ್ದು, ಯಾಕಂದರೆ ವ್ಲಾಗ್ ಮಾಡೋಕ್ಕಾಗಲ್ಲ. ಒಂದೇ ರೀಸನ್, ಅದಕ್ಕೆ ಬನ್ನಿ ಹೋಗೋಣ. ಗಾಯ್ಸ್, ನಮ್ಮ ಲಾಯರ್ ಬರ್ತಿದ್ದಾನೆ. ಫಾರ್ಮಲ್ ಶೂಸ್ ಹಾಕೋನಿ ಇವತ್ತು. ಬನ್ನಿ ಕಾಲೇಜ್ ಕಡೆ ಹೊರಡೋಣ. ಪಾಪ ಚಿಂಟು ಇವತ್ತಿಲ್ಲ ವಿಧಾನಸೌಧದ್ದು, ನನ್ನ ಹೈಕೋರ್ಟದ ಮಾತ್ರ ಇದೆ. ಆ್ಯಂಡ್ ಅಣ್ಣ ನೋಡ್ರಿ ಯಾವ ರೇಂಜ್ಗೆ ರೆಡಿಯಾಗಿ ಬಂದವನೇ, ಲೂಫರ್ಸ್ ಎಲ್ಲ ಹಾಕ್ಕೊಂಡು. ನನಗಿಲ್ಲ ಏನ ಮನೆ ಏನು ಹೋಗ ಮಚ್ಚ, ಏನಾಗಲ್ಲ. ಅಲ್ಲಿ ಬಂದ್ಬಿಡು ನನ್ನ ಜೊತೆ, ಬಂದ್ಬಿಡು. ನಂಗೂ ಹೆಂಗ ಬೇಜಾರು. ಯೋಯ್ ಬಂದ್ಬಿಡು ಶಾ, ನನ್ನ ಮಾತು ಕೇಳು. ಸೊ ಗೈಸ್, ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಮಗ ಒಂದೇ ಒಂದು ವಿಡಿಯೋ ಬಿಡಲ್ಲ, ಡೈಲಿ ಬ್ಲಾಗ್ ಮಾಡ್ತಾನೆ. ಅದೆಂತಕ್ಕೆ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ. ಹುಡುಗಿರು ಕುತ್ಕೋಬಾರ್ದು, ಹುಡುಗರು ಕುತ್ಕೊಳ್ಳಿ ಅಂದ್ರೆ. ನನ್ನ ಮಗ ನೋಡಿದ್ರೆ ಹಿಂಗಿದ್ದೆ ಹೊಡಿತಾವನೆ, ನನ್ನ ಮಗ ನೋಡಿದ್ರೆ ಕಿವಿಗೆ ಇಯರ್ಫೋನ್ಸ್ ಹಾಕೋಣ. ಮಾತಾಡೋರು ಒಬ್ರು ಇಲ್ಲ ಗೈಸ್, ಏನು ಮಾಡಲಿ ನಾನು. ಗೈಸ್ ಈಗಷ್ಟೇ ರೀಚ್ ಆಗಿದ್ದೀವಿ. ಆ್ಯಂಡ್ ಇಷ್ಟು ಜನ ಬಂದಿದ್ದೀವಿ. ಆ್ಯಂಡ್ ಬನ್ನಿ ಹೋಗೋಣ. ನಂಗೆ ಇಲ್ಲಿ ಬ್ಲಾಗ್ ಮಾಡೋಕೆ ಒಂಥರ ಆಗ್ತೈತೆ, ಪರವಾಗಿಲ್ಲ, ಮಾಡ್ತೀನಿ ಬನ್ನಿ. ಇಷ್ಟ ಹಂಗಂತೀರಾ? ಅಲ್ಲ ಗೈಸ್, ಈ ಥರ ಇನ್ಶರ್ಟ್ ಮಾಡ್ಸವ್ರೆ. ನಾನು ಬೇರೆ ಇವತ್ತು ಹಾಫ್ ಕುರ್ತಾ ಹಾಕೊಂಬಂದ್ಬಿಟ್ಟಿದ್ದೀನಿ. ಶರ್ಟ್ ಹಾಕೋದು ಬಿಟ್ಟು ಮೊನ್ನೆ ತಾನೇ ಹಾಕಿದ್ದೆ, ಅದು ಇನ್ನೂ ಐರನ್ ಆಗಿಲ್ಲ. ಸೊ ಹಂಗಾಗಿ ಇವ್ರು ನೋಡಿದ್ರೆ ಇನ್ಮೇಲೆ ಹಿಂಗೆ ಹುಡುಗಿರೆಲ್ಲ ಬೀಳ್ತಾರೆ ಅಂತಾರೆ. ಮೆಂಬ್ರು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀರಾ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಕೊಡಿ. ನಮ್ಮ ಬ್ರೋದು ಅಕೌಂಟ್ ಐತೆ, ಈಸ್ ಅ ಸಿಂಗರ್. ರೈಟ್ ಬ್ರೋ, ನಾನು ಸಿಂಗರ್ ಎಲ್ಲ ನನ್ನ ಫಾಲೋ ಮಾಡಿ. ಏನಿಲ್ಲ ಬ್ರೋ, ನನಗೆ ಫಾಲೋ ಮಾಡಿ. ಕ್ಯಾಮ್ರಲ್ಲಿ ಮಾತಾಡಕ್ಕೆ ಬರಲ್ಲ ಬ್ರೋ. ಓಕೆ, ಮತ್ತು ವಿಡಿಯೋಸ್ ಎಲ್ಲ ಮಾಡ್ತೀರಾ? ಅದು ನಾನು ಸೈಲೆಂಟಾಗಿ ಲೈಕ್ ಮಾತಾಡಲ್ಲ ಬ್ರೋ, ಓನ್ಲಿ ಲೈಕ್ ಸಿಂಗಿಂಗ್. ಓಕೆ, ಹಂಗೆ ಮಾತಾಡಲ್ಲ ನಾನು. ಓಕೆ, ಪರವಾಗಿಲ್ಲ, ಬನ್ನಿ. ನೋಡ್ರಿ ಗೈಸ್, ಹೈಕೋರ್ಟ್ ಇಲ್ಲಿ ನೋಡ್ರಿ ಗೈಸ್. ಇವತ್ತು ಇನ್ನೊಂದು ಬ್ಲಾಗರ್ನ ಮೀಟ್ ಆಗಿದ್ದೀವಿ. ನಾವು ಯೂಟ್ಯೂಬಲ್ಲಿ ಹಾಕಿದ್ರೆ ಇನ್ಸ್ಟಾದಲ್ಲಿ ಹಾಕ್ತೀನಿ ಅಷ್ಟೇ. ನಿಮ್ಮ ಪೇಜ್ ಹೆಸರೇನು? GSC ಕನ್ನಡಿಗ 66. GSC ಕನ್ನಡಿಗ 66ನ ಫಾಲೋ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತಾರೆ, ಬರ್ತಾ ಇರೋದಿನ. ಇನ್ನೂ ವೈಪ್ ಮಾಡೋಣ. ಬನ್ನಿ ಈಗ ಒಳಗಡೆ ಹೋಗೋಣ. ಗೈಸ್, ಈಗ ಒಳಗಡೆ ಇದ್ದೀವಿ. ಫ್ರಂಟ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾರು ಲೆಕ್ಚರ್, ಯಾಕಂದರೆ ಇಲ್ಲಿ ಎಲ್ಲ ಒಳಗಡೆ ರೆಕಾರ್ಡಿಂಗ್ ಮಾಡ್ಬೋದು ಅಂತ. ಸೊ ಹಂಗಾಗಿ ನೋಡ್ಗಿಡಿದ್ರೆ ಸಾಕಷ್ಟು ತೋರಿಸ್ತಾ ಇದ್ದೀನಿ. ನೋಡ್ರಿ, ಎಲ್ಲ ಕಡೆ ಲಾಯರ್ಗಳೇ. ವಿಡಿಯೋ ಎಲ್ಲ ಮಾಡೋಂಗಿಲ್ಲ, ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗಿರೋದು ನನಗೆ ಅದು ರಿಯಲ್ ಟಾಸ್ಕ್, ಗೊತ್ತಿಲ್ಲದಂಗೆ ವಿಡಿಯೋ ಮಾಡೋದು. ಸರ್ ನೋಡಿದ್ರೆ ಅಷ್ಟೇ ಗುಂತಾರ ಹಾಕ್ಕೊಂಡು ರೆಸಿಡೆನ್ಸಿ ಬಿಟ್ಟು ಇಲ್ಲಿ ಬಿಡಲ್ಲ, ಒಳಗಡೆ ಮಾಡೋದು. ಏನೋ ಮಾಡೋಣ, ಆದರೆ ಟ್ರೈ ಮಾಡ್ತೀನಿ ಗೈಸ್ ಮಾಡೋಕ್ಕೆ. ಎಲ್ಲ ತೋರಿಸ್ತೀನಿ ಅಂದರೆ ಕೋಟಲ್ಲಿ ಇರೋದು ಮಾತ್ರ. ಕಟ್ಕಟ್ಟೆ ಎಲ್ಲ ತೋರಿಸ್ಬಿಟ್ರೆ ಆಮೇಲೆ ವಿಡಿಯೋ ವೈರಲ್ ಆಗಿಬಿಟ್ರೆ ಕಷ್ಟ. ವೈರಲ್ ಅಲ್ಲ, ನಿಮಗೆ ಅಂಡರ್ ಆಗಿಬಿಡುತ್ತೆ ಗೈಸ್. ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟೇ. ಆದಷ್ಟು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಲ್ಲ ಕಂಡು ಹಿಡಿದು ಬಿಡ್ತಾರೆ. ಫೋನ್ ಹಿಂಗೆ ಹಿಡ್ಕೊಂಡವ್ರು ನೋಡಿ ತಿರ್ಗಿಸ್ಬಿಡು ಅಂದ್ಬಿಟ್ರೆ ನಂಗೆ ಅದೊಂದು ಭಯ ಆಗ್ತಿತ್ತು. ಅವರಲ್ಲಿ ಯಾರು ಬಂದವ್ರು ಹಿಂದೆನೆ, ಅದೊಂದು ಭಯ ಆಗ್ಬಿಟ್ಟೈತೆ ನನಗೆ. ಬನ್ನಿ. ಸೊ ಗೈಸ್, ಈಗಷ್ಟೇ. ಆ್ಯಂಡ್ ಇದು ಅಂದರೆ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಸೈಕಾಗಿತ್ತು ಮಾತ್ರ. ಪೇಷನ್ಸ್ ತುಂಬ ಇರಬೇಕು. ಅವ್ರು ನಾವು ಮಾತಾಡೋ ತನಕ ಸರಿ, ಅವ್ರು ಮಾತಾಡಿದ್ದು ಮುಗ್ದಿದ್ದು ಆದ್ಮೇಲೆ ನಾವು ಮಾತಾಡ್ಬೇಕು. ಅಲ್ಲಿ ತನಕ ಮಾತಾಡಕ್ಕೆ ಇವನಿಗೆ ಇಂಗ್ಲೀಷ್ ಹಿಂದಿ ಬಿಟ್ಟರೆ ಬೇರೆ ಬರಲ್ಲ. ನೋಡ್ರಿ, ನಮ್ಮ ಜುಟ್ಟು ಸೈಕಾಗೈತೆ ಗೈಸ್. ಒಂದು ಜುಟ್ಟು ಮಾತ್ರ ಇವನು ಏನೇನೋ ಎಕ್ಸಾಂಪಲ್ ಕೊಡ್ತಾನೆ ಜುಟ್ಟು ಮುಡ್ಕೊಂಡ್ರೆ. ನಥಿಂಗ್. See, I told you, he's making fun of me. Hey, no. I'm not making fun of you. I'm just asking. What? People. Oh, vlogs. Yeah. Guys, ಏನು ಸಮಾಚಾರ ಗೈಸ್? ಬನ್ನಿ ಈಗ ಹೋಗೋಣ, ಏನೋ ಹೋಗಿ ತಿನ್ಕೊಂಬ. Guys, we are in the So guys, ಈಗಷ್ಟೇ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. 9 बजे निकलने को बोल रहा है, तो 9 बजे ಮಾತಾಡ್ತಾವ ನಾನು.
अरे हम लोग का तो सुबह हेवी ब्रेकफास्ट ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹೇಳ ಮಗ. ಫಾಲೋ ಮಾಡಿ ಗೈಸ್. ದೀಪೇಶ್ 1716. ಅಲ್ಲ ಕರೆಕ್ಟ್ ಮೊನ್ನೆ ಒಂದು ವಿಡಿಯೋದಲ್ಲಿ ನನ್ನ ಪಕ್ಕ ಕೂತಿದ್ದ. ಎಲ್ಲರೂ ಏನ್ ಅನ್ಕೊಂಬಿಟ್ಟಾರೆ, ಹುಡುಗಿ ಕೂತಿದ್ದು ಅನ್ಕೊಂಬಿಟ್ಟಾರ ನನ್ನ ಪಕ್ಕದಲ್ಲಿ. ಎಲ್ಲ ನನ್ನ ಕೇಳ್ತಾರೆ ಕಾಲ್ ಮಾಡ್ಬಿಟ್ಟು, ಮಗ ಯಾರೋ ಹುಡುಗಿ ಅಂತ. ಹುಡುಗಿ ಅಲ್ಲ ಗೈಸ್, ನೋಡ್ಕೊಂಡ್ಬಿಡ್ರಿ ನಮ್ಮ ಹುಡುಗನೇ. ಅವ್ನು ಸಿಂಗರ್, ಗಡ್ಡ ಎಲ್ಲ ನೋಡ್ತಾ ಇದ್ದೀನಿ ಯಾಕೆ ಅವನು ಸಿಂಗರ್ ಅವನು. ಸೊ ಹಂಗಾಗಿ ಜುಟ್ಟು ಬಿಟ್ಟವನೇ. ಸಿಂಗರ್ಸ್ಗೆ ಜುಟ್ಟಿದ್ರೆ ಏನೋ ಒಂಥರ ಕ್ರೇಜ್ ಅಲ್ಲ ಮಗ ಹಾಡಾಡಕ್ಕೆ. ಅದೇ ಫೀಲ್ ಬರುತ್ತೆ ಬ್ರೋ ಸಿಂಗರ್ ತರ. ಕೂದ್ಲಿ ಇವಾಗ ಏನ್ ಬಾಂಡ್ಲಿ ಇದ್ರೆ ಅದು ಫೀಲ್ ಬರುತ್ತಾ ಇಲ್ಲ ತಾನೆ. ನೋಡ್ರಾ ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ದೀಪೇಶ್ 1716 ನ ಫಾಲೋ ಮಾಡ್ರಿ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ದೀಪೇಶ್ ಹೇಳ್ ಮಗ, ದೀಪೇಶ್ _1716 ಫಾಲೋ ಮಾಡ್ರಿ ಆ್ಯಂಡ್ ಸಪೋರ್ಟ್ ಮಾಡ್ರಿ. ಇನ್ನ ಕಂಟೆಂಟ್ ಕ್ರಿಯೇಟರ್ಸ್ ಇನ್ನ ತುಂಬಾ ಜನ ಇದ್ದಾರೆ, ಎಲ್ಲರನ್ನು ಪರಿಚಯ ಮಾಡ್ಸೋಣ. ಏನಂತೀಯ ಮಗ? ಇಲ್ಲಿ ಸ್ವಲ್ಪ ಅಜೀಬ್ ಆಗ್ತಾ ಇದೆ, ಆಫ್ ಮಾಡಿಬಿಡಿ. ಸೊ ಗೈಸ್ ನಂದು ಪಲಾವು, ಇವ್ರದ್ದು ಬಿರಿಯಾನಿ. ಇವೊಂದು ಬಿರಿಯಾನಿ ಆಂಟಿ ನೋಡ್ರಿ, ನೀವೇ ನೋಡ್ತೀವಿ ಬಿರಿಯಾನಿ ತಿಂತ. ಗೈಸ್ ನಮ್ಮ ವಿನಯ್ ತುಂಬಾ ಗಿಲ್ಟ್ ಫೀಲ್ ಆಗ್ತಾನೆ, ಯಾಕಂದ್ರೆ ಇದಕ್ಕೆ ಇಷ್ಟೇ ಚಿಕ್ಕ ಕಪ್ಗೆ ಬಂದ್ಬಿಟ್ಟು 15 ರೂಪೀಸ್ ತಗೊಂಡ್ರು. ಸರಿನಾ? ನಮ್ಮ ಕಾಲೇಜಲ್ಲೇ ಎಷ್ಟು ಚೆನ್ನಾಗೈತೆ. ನಮ್ಮ ಕಾಲೇಜಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಕೊಟ್ಟರೆ 15 ರೂಪಾಯಿ ಕೊಟ್ಟರೆ, ಒಂದು 20 ರೂಪಾಯಿ ಕೊಟ್ಟರು ಹೊರ್ತೀವಿ. ಇಲ್ಲಿ 10 ರೂಪಾಯಿ ಕಪ್ಗ 15 ರೂಪಾಯಿ ಹೇಳ್ಬೇಕಂದ್ರೆ 5 ರೂಪಾಯಿ ಕಪ್. ಇದು 5 ರೂಪಾಯಿ ಕಪ್ಪು. ಬಿರಿಯಾನಿ ತಿನ್ಬೇಕನ್ನಿಸ್ತೈತೆ, ಬಟ್ ನಾನು ತಿನ್ನಂಗಿಲ್ಲ. ಕಂಟ್ರೋಲ್ ಸ್ಮೆಲ್ಗೆ ತಿನ್ಬಿಡ್ ಮಚಾ. ತಿನ್ಬಿಡು ಮಚಾ, ಮುಗೇಳಿ ಅಂತ ಹೇಳ್ಕೊಂಡೆ. ಬೇಡ ನಂಗೆ ಬೇಡ. ಮನೇಲಿ ನಿನ್ಗೆ ಆಗ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ತಿಂತಾವ್ರೆ. ಏನಾದ್ರು ಬಟ್ಟೆ ಬಿಟ್ಟರೆ ನಮ್ಮಮ್ಮ ಏನಿಲ್ಲ, ನಿಮ್ಮಮ್ಮ ಏನು ಮಾಡಿ ಏನಾಗ್ತಾರೆ ನೇಣಾಕ್ತಾರೆ. ಅವಾಗಿಂದ 2ನೇ ಸರಿ ಚೆಲ್ಲಿಬೇಕು. ಸೊ ಗೈಸ್ ನಮ್ಗೆ ತಲೆ ಕೆಟ್ಟೋಗಿ ನಾವೀಗ ಇಲ್ಲೇ ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀವಿ. ಹೆಂಗೋ ಪಕ್ಕದಲ್ಲೆಲ್ಲ ಇರೋದು, ಇನ್ನ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಏನು ಅನ್ಸಿ ನಂಬರ್ ಮಗನೇ ಫ್ಯಾನ್ಸಿ ನಂಬರ್ ಅಂತ ಇರ್ತಾನೆ. ಅದು GLC ಹಾಕ್ಸ್ತಾರೆ. GLC ಕಾರ್ಗೆ ಅದು ಅಲ್ಲ, ಕಾಸ್ಟ್ಲಿ ಕಾರ್ಗೆ ಹಾಕ್ಸ್ತಾರೆ, ಚಿಕ್ಕ ಕಾರ್ಗಳಿಗೆಲ್ಲ ಹಾಕ್ಸಲ್ಲ. ಗೈಸ್ ಈಗ ನಮಗೆ 143 ವಿಧಾನಸೌಧದ್ದು ವಿಡಿಯೋ ತೆಗ್ದು ಹಾಕ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಮಗನ್ಗೆ. ಹೇಳ್ತಾ ಇಲ್ಲ ಬ್ರೋ. ಯಾವ್ದು ಬ್ರೋ ಅದು ಸೆಕ್ಷನ್ 432 ಸೆಕ್ಷನ್ 432 ಪ್ರಕಾರ ವಿಧಾನಸೌಧ ಅದು ಹಾಕಂಗಿಲ್ಲ. ಅಲ್ಲ ಗೈಸ್, ನೀವು ನೋಡಿದ್ರೆ ನಾನು ಆ ವಿಡಿಯೋನೇ ಬಿಡಲ್ಲ ಅಂತವನೆ. ನಾನು ವಿಡಿಯೋನೇ ಮಾಡಲ್ಲ. ಈ ವಿಧಾನಸೌಧನ ವಿಡಿಯೋ ಮಾಡ್ಕೊಂಡು ಇಲ್ಲ ಅಂತ ಏನ್ ಮಾಡಿ ಲೇ ನೀನು ವಿಡಿಯೋ ಹಾಕ್ತಿದ್ಯಲ್ಲ, ಏನು ಏನಾಗ್ತಾ ಇನ್ ವಿಡಿಯೋ ಅಲ್ಲ. ನಾನು ಹೇಳ್ತಾ ಇರೋದು ಮಹಾಜನರಿಗೆ, ಮಹಾಜನಗಳೇ ಹೇಳು. ಅಲ್ಲ ಗೈಸ್, ಅದು ವಿಧಾನಸೌಧ ಸರಿನಾ? ಕರೆಕ್ಟಾ ರಾಂಗ? ನೀನ್ ವಿಡಿಯೋ ಮಾಡಿದ್ಯಾ? ಇಲ್ಲ, ಡಿಲೀಟ್ ಮಾಡ್ದೆ. ನೋಡ್ರಿ ಗೈಸ್, ಇದು ವಿಧಾನಸೌಧ. ಇವನು ವಿಡಿಯೋ ಮಾಡ್ಕೊಂಡವನೆ. ಯಾರನ್ನ ಈ ವಿಡಿಯೋ ನೋಡಿದ್ರೆ ಇವ್ನ ವಿಡಿಯೋ ಹಾಕೊಂಡು ಸರಿಯಾಗಿ ಗುಮ್ರಿ. ಇಲ್ಲ ಗೈಸ್, ನಾನು ಒಳ್ಳೆ ಇನ್ನೋಸೆಂಟ್. ವಿಧಾನಸೌಧ ವಿಡಿಯೋ ಮಾಡಂಗಿಲ್ಲ ಅಲ್ಲ ಬ್ರೋ? ವಿಧಾನಸೌಧ ವಿಡಿಯೋ ಯಾವ್ದು ಹೇಳೋದು? 143 ಅಂತ 432 ಲೈ. ನಾವು 143 ಅಷ್ಟೇ ಗೊತ್ತಿರೋದು. 143 ಅಷ್ಟೇ ಗೊತ್ತಿಲ್ಲ. ಅದ್ರ ಪ್ರಕಾರ ವಿಡಿಯೋ ಮಾಡಂಗಿಲ್ಲ. ಏನಿಲ್ಲ, ವಿಡಿಯೋ ಮಾಡಂಗಿಲ್ಲ. ನಂಗೂ ಇಲ್ಲ. ಬಾ ಫೋಟೋ ತಕೋ. ನಾನು ಹೈಕೋರ್ಟ್ ಗೈಸ್ ನೋಡ್ರಿ, ಏನ್ ಸಕ್ಕತ್ತಾಗಿದೆ ಮಾತ್ರ. ಕ್ರೇಜಿ ಅನ್ಕೊಳ್ಳಿ ಮಾತ್ರ. ನೋಡಕ್ಕೆ ಒಂಥರ ಚೆನ್ನಾಗಿದೆ ಗೈಸ್. ಕಾಲ್ ಹೆಂಗ್ ನೋತೈತಂದ್ರೆ ನೋಡ್ರಿ ಅವರು ಅಲ್ಲ ಬ್ರೋ ನಿಮ್ದು. ಕೂತ್ಕೊಂಡಿದ ತಕ್ಷಣ ಕಾಲೆಲ್ಲ ಜುವ ಅಂತ ಐತಪ್ಪ. ಯೂನಿಕ್ ಇಲ್ವಾ ಅಂತ ಕೇಳ್ತಾವ್ರೆ. ಈ ಪ್ಯಾಂಟ್ ಒಂದು ಹೇಳ್ಕೊಡ್ರಿ. ಹಿಂಗ್ ಹಾಕೊಳ್ರಿ. ಮಾಡೋಣ, ಅದೇ ಬಂದ್ಬಿಟ್ಟಿದೆ. ಏನ್ ಬ್ರೋ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದೀರಾ? ನಾವು ನೆಕ್ಸ್ಟ್ ಅಪ್ಕಮಿಂಗ್ ಕಂಟೆಂಟ್ ಕ್ರಿಯೇಷನ್. ಅಪ್ಕಮಿಂಗ್ ಇಬ್ರು ಒಳ್ಳೆ ಆನೆಗಳು ಬರ್ತೈತೆ. ಆನೆಗಳು ಅಂದ್ರೆ ಬೇರೆ ತರ ಗತ್ತಾಗಿ ಬರ್ತಾ ಇದಾರೆ ಅಂತ. ಬರ್ರಿ ಈಗ ಒಂದ್ ಸ್ವಲ್ಪ ಚಿಲ್ ಮಾಡಿ ಹೋಗೋಣ. ಯಪ್ಪ ಅಲ್ಲ ಗೈಸ್, ನಾನು ಕೋರ್ಟ್ ಎಲ್ಲ ಫುಲ್ಲು ಖಾಲಿ ಆಗಿರುತ್ತೆ ಬಿಡು ಅನ್ಕೊಂಡ್ ಬಂದಿದ್ದೆ.
ನೋಡಿದ್ರೆ ಇಷ್ಟು ಜನ ಅವರೇ ಗೊತ್ತಾ ಯಪ್ಪ. ಫುಲ್ಲು ಅಂದ್ರೆ ದಿನೇ ದಿನೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ. ಇನ್ನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಬಂದ್ ನೋಡ್ರಿ ಇಲ್ಲಿ ಲಾಯರ್ಗಳಿಗೆ ಎಷ್ಟು ಕೆಲಸ ಇದೆ ಅಂತ ಹೇಳ್ತಾರೆ. ಸುಮ್ನೆ ಅಂದ್ರೆ ಇವಾಗ ನಾವು ಏನೋ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೇನೋ ಒಂದು ಅರ್ಥ ಇರುತ್ತಲ್ಲ ಅವ್ರ. ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ನಾನು ತಗೋಬೋದಿತ್ತು, ಇವರು ತಗೋಬೋದಿತ್ತು, ಅವರು ತಗೋಬೋದಿತ್ತು, ನನ್ನ ಮಗನೂ ತಗೋಬೋದಿತ್ತು. ಏನ್ ಹಂಗೆ ನೋಡ್ತಿಯಲ್ಲ ಬಟ್ ಅಂದ್ರೆ ಒಂದು ಮನೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಟಿಪ್ಪರ್ ಲಾಗ ಹೊಡಿಬೇಕು. ಒಂದ್ ನಿಮಿಷ ಅಲ್ಲಿ ಅವ್ರು ವಾದ ಮಾಡ್ತಾ ಇದ್ದಿದ್ ನೋಡೆ ಎಷ್ಟು ಪೇಷನ್ಸ್ ಇಂದ. ಇವಾಗ ಅವ್ರ ಎದ್ ನಿಂತ್ಕೊಂಡ್ ಮಾತಾಡ್ತಾವ್ರೆ, ನಾವು ಸುಮ್ಮನೆ ಕುತ್ಕೋಬೇಕು. ಇವಾಗ ಇವ್ನು ಮಾತಾಡ್ತಾವನೆ ಅಂದ್ರೆ ಜಡ್ಜ್ ಹತ್ರ ನಾನು ಸುಮ್ಮನೆ ಇರಬೇಕು, ಸರಿನಾ? ವಿತ್ ಪ್ರೂಫ್ ವಿತ್ ಡಾಕ್ಯುಮೆಂಟ್ಸ್ ಮಾತಾಡ್ಲೇಬೇಕು. 4 ಜನ ಆ ಕಡೆ ಈ ಕಡೆ ಬರೀ ಒಬ್ರು, ಹಿಂಗು ವಾದ ಮಾಡ್ಬೇಕು. ನೀವ್ ಹೇಳ್ರಿ ಯಪ್ಪ. ಈ ತರ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಕೇಸ್ನ ಗೆಲ್ಲೋದಿದೆಯಲ್ಲ, ಆ ಕೇಸ್ ಗೆದ್ದಾಗಿರುತ್ತೆ ಬ್ರೋ ಖುಷಿ. ಈ ನಮ್ಮ 4 ಜನ ಬಂದ್ರು ಏನೂ ಆಗಿಲ್ಲ ಅನ್ಕಂತ. ನಮ್ಮ ಇದ್ರಲ್ಲಿ ಯಾರೋ ಒಬ್ಬ ತಾನೆ ಫಸ್ಟ್ ಕೇಸ್ ಗೆದ್ದಂಗಿದ್ದಾನೆ ಜೂನಿಯರು. ಏನ್ ಖುಷಿಯಾಗಿ ಹೋದ ಅಂದ್ರೆ ಆಚೆ, ಸಾರಿ ಹುಡ್ಗಲ್ಲ ಹುಡ್ಗಿ, ಏನ್ ಖುಷಿಯಾಗಿ ಹೋದ ಜೂನಿಯರ್ ಸೀನಿಯರ್ ಮೇಲೆ ಗೆದ್ದಿರೋದು. ಏನು ಎಲ್ಲಿ ಇವಾಗ ಫಸ್ಟ್ ಕೇಸು ಓಡ್ತಾ ಹೌದಾ? ಸೀನಿಯರ್ಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹಂಗೆ ಓಡ್ತಾವ್ರ ಖುಷಿ. ಅದು ಬ್ರೋ ಅಂದ್ರೆ ಅದೊಂಥರ ಅಂದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ತೀವ ಇಲ್ಲ, ಅದು ಸೆಕೆಂಡ್ರಿ. ಲಾ ಅಲ್ಲಿ ಬೇರೆದ್ರಲ್ಲಿ ದುಡ್ಡು ಮಾಡ್ತೀವಿ. ಏನಂದ್ರೆ ಇವಾಗ 5 ವರ್ಷ 7 ವರ್ಷ ಒಬ್ರು ಕೆಳಗಡೆ ಮಾಡಿ ಒಂದ್ 7-8 ವರ್ಷ ಆಗುತ್ತೆ ಮಾಡ್ಬಿಟ್ಟು ಫಸ್ಟ್ ಕೇಸು ಗೆದ್ದಾಗ ಆ ಫೀಲು, ಆ ಕಷ್ಟ ಎಲ್ಲ ಸೈಡಿಗೆ ಹೊರಟೋಗ ಆ ಖುಷಿ ಬರುತ್ತಲ್ಲ, ಆ ಫೀಲೇ ಬೇರೆ. ಮನೆಗ್ ಸ್ವೀಟ್ ತಗೊಳಕ್ ಕೊಟ್ಟಿರ್ತಾರೆ ಅಷ್ಟೇ. ಸ್ವೀಟ್ ಏನ್ ಅಲ್ಲ ಬ್ರೋ, ಕೇಸ್ ಗೆಲ್ಲೋದೇನು ಅಷ್ಟು ತಮಾಷೆ ವಿಚಾರ ಅಲ್ಲ ಬ್ರೋ. ಸೀನಿಯರ್ ನಾವು 100% ಅಶ್ಯೂರ್ ಆಗಿ ಹೇಳಕ್ ಆಗಲ್ಲ. ನಾವ್ ಹೇಗ್ ಹೇಳ್ತೀರಿ ಅವ್ರು ಹೇಗ್ ಹೇಳ್ತಾರೆ ಅಂತ ಅಟೆಂಪ್ಟ್ ಮಾಡ್ಬೇಕು. ನಾವ್ ಮಾಡ್ಬೇಕು. ಎಲ್ಲಾ ಜಡ್ಜ್ ಇವಾಗ ನಾವ್ ದೇವ್ರ ಮೇಲೆ ಆಗ್ತಿರ್ತಾನೆ ಆತರ ಅವ್ರು ಜಡ್ಜ್ ನೀನೇ ದೇವ್ರು ಅಂತಲ್ಲ, ಜಡ್ಜ್ ಮೇಲೆ ಡಿಪೆಂಡ್. ಅವರು ಯಾರ್ದು ವೇಟೇಜ್ ಜಾಸ್ತಿ ಇರುತ್ತೋ, ಯಾರ್ದು ಆರ್ಗ್ಯುಮೆಂಟ್ ಜಾಸ್ತಿ ಚೆನ್ನಾಗಿರುತ್ತೋ, ಇಲ್ಲ ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಪಾಯಿಂಟ್ ನೋಡ್ತಾರೆ. ಡಿಪೆಂಡ್ ಆಗುತ್ತೆ ಅದು. ಅವರು ಜಡ್ಜ್ ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾರ 4 ಜನ ಕೂತಿರೋ ಅವ್ರ ಕಡೆಗೆ. ಎಂತಕ್ ಹಂಗಾಯ್ತು, ಹೆಂಗೆ ಹೇಳಿ, ಡಾಕ್ಯುಮೆಂಟ್ಸ್ ಕೊಡ್ರಿ, ಪೇಪರ್ ಕೊಡ್ರಿ, ಅದೆಲ್ಲ ಅದೇನೋ ಪಾಯಿಂಟ್, ಅದು ಇದಿಲ್ಲ ಸಾರಿ ಅನ್ಬಿಟ್ರು ಅವರು. ಸೊ ನಾನು ಅವ್ನ್ ಫುಲ್ ಈ ಕಡೆ ಕೂತಿರೋ ಫುಲ್ ಖುಷಿ ಆಗೋದಾಗ ಕ್ರೇಜಿ ಅನ್ಕೊಳ್ರಿ. ಮಾತ್ರ ಆ ವಾದ ಮಾಡೋದು ಇದೆಯಲ್ಲ, ಮನೇಲಿ ವಾದ ಮಾಡ್ದಂಗಲ್ಲ, ಇಲ್ಲೆಲ್ಲ ವಾದ ಮಾಡೋದು. ನಾನ್ ಮಾಡ್ತೀನಿ ಬಿಡ್ರಿ. ನಾನು ಹಂಗೆ ಬಂದಿದ್ದೆ. ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಗೈಸ್. 80% ಅವ್ರು ಇಂಗ್ಲಿಷ್ ಯೂಸ್ ಮಾಡಿದ್ದು, 30% ಕನ್ನಡ ಯೂಸ್ ಮಾಡಿದ್ದು. 5% ಓಕೆ ಸರ್ ಸರಿನಾ? ಆಲ್ಮೋಸ್ಟ್ ಎಲ್ಲ ಅಂದ್ರೆ ಇವಾಗ ನಂಗೆ ಅರ್ಥ ಆಗ್ತೈತೆ ಎಂತಕ್ಕಪ್ಪ ಇಂಗ್ಲಿಷ್ ಬೇಕು. ನಾನು ಇಷ್ಟ ದಿನ ಎಂತಕ್ ನೆಗ್ಲಿಜೆನ್ಸಿ ಆಗಿದ್ದೆ, ಇವಾಗ ಅರ್ಥ ಆಗ್ತೈತೆ. ಇಂಗ್ಲಿಷ್ ಬೇಕೇ ಬೇಕು ಅಂದ್ರೆ ಕನ್ನಡ ಬಿಡಕ್ ಆಗಲ್ಲ. ಸೊ ಅವರು ಕನ್ನಡದಲ್ಲೇ ಮಾತಾಡಲ್ಲ ಅಂತಲ್ಲ. ಜಡ್ಜು ಕನ್ನಡದಲ್ಲಿ ಮಾತಾಡಿದ್ರು. ಬಟ್ ಕನ್ನಡನೂ ಇರ್ಬೇಕು, ಜೊತೆ ಇಂಗ್ಲಿಷು ಕಲ್ತಿರ್ಬೇಕು, ಎರಡೂ ಇರ್ಬೇಕು. ಅಲ್ಲ ಅವ್ರು ವಾದ ಮಾಡಿದ್ ನೋಡೇ ನಂಗೆ ಸೈಕ್ ಆಗೋದಾಯ್ತು. ಸೈಕ್ ಅನ್ಕ ಮಾತ್ರ ಲ್ಯಾಂಗ್ವೇಜ್ ಎಲ್ಲಾದ್ನೂ ಕಲಿಬೇಕು ಕೂಡ. ಒಂದು ಬದುಕಿ ಬಾಳ್ಬೇಕಂದ್ರೆ ಎಲ್ಲ ಇರ್ಲೇಬೇಕು. ಪ್ಲಸ್ ಇರ್ಬೇಕು, ಮೈನಸ್ ಇರ್ಲೇಬೇಕು. ಸೊ ಎಲ್ಲಾ ಲ್ಯಾಂಗ್ವೇಜ್ ಎಕ್ಸ್ ಅನ್ನೋದೇನೋ ಬಂದ್ಬಿಟ್ರೆ ಎಕ್ಸ್ ಡಿವಿಷನ್ ಅಂತ ಏನಾದ್ರು ಎಕ್ಸ್ ಬಂದ್ರೆ ಡಿವಿಷನ್ ಬಂದ್ರೆ ಎಗರ್ಸ್ಕೊಂಡು ಹೋಗೋದು. ಇದೆಲ್ಲ ಹಾಕೊಂಡಿದ್ದ ಹೆಂಗೆ ಇಬ್ರು ಲಾಯರ್ ಅವ್ರ ಕಡೆ ಎಲ್ಲ ರೆಕಾರ್ಡ್ ಆಗುತ್ತೆ ಅದು. ಅಲ್ಲ ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಕ್ಯಾಮ್ರಾ ಯಾರಿಗೂ ಕಾಣಿಸಲ್ಲ ಗೈಸ್. ಅದು ಬರೀ ಜಡ್ಜ್ ಕಡೆ ಮಾತ್ರ ಅಂದ್ರೆ ತಿರ್ಕೊಂಡಿರುತ್ತೆ ಕ್ಯಾಮ್ರಾ. ಕ್ರೇಜಿ ಕ್ಯಾಮ್ರಾ ನಾನು ಹುಡ್ಕಾಡ್ದೆ ಸಿಕ್ತು. ಆದ್ರೆ ಸೆಂಟ್ರಲ್ ಕೆಳಗಡೆ ಇತ್ತು ಅಷ್ಟೇ. ಸೆಂಟ್ರದ್ ಅಲ್ಲ ಮಾತಾಡ್ತಾರ ಮೇಲೆ ಇದ್ದೀನಿ ನಾನು ನೋಡಿಲ್ಲ. ಸೆಂಟ್ರದ್ದು ಒಂದು ಮೇನ್ ಕ್ಯಾಮ್ರಾ ಜಡ್ಜ್ ನೋಡ್ತಾ ಇತ್ತು, 2 ಕ್ಯಾಮ್ರಾ ಸೈಡ್ ಅಲ್ಲಿ ಇತ್ತು. ಈ ಕಡೆ ಅಪೋಸಿಟ್ ಲಾಯರ್, ಈ ಕಡೆ ಅಪೋಸಿಟ್ ಲಾಯರ್ ಕಡೆ ಬೇಕಲ್ಲ. ನೀನಂತ ನನ್ನ ಮಕ್ಳು ಸುಳ್ಳ ಮೇಲೆ ಹೇಳ್ಬಿಡ್ತಾರೆ ಮತ್ತೆ. ಅದೇ ನಾನೇನ್ ಸುಳ್ಳು ಹೇಳ್ತೀನಿ. ಆಮೇಲೆ ಮೇಲೆ ಬರೀ ಜಡ್ಜ್ ನ ಮಾತ್ರ ಫೋಕಸ್ ಮಾಡ್ತಾ ಇತ್ತು. ಇನ್ನ ಒಂದ್ ಕ್ಯಾಮ್ರಾ ಇರುತ್ತೆ, ಅದ್ ನಾನು ಕಂಡಿಡಿಯಕ್ಕಾಗಿಲ್ಲ, ಅದು ಆಡಿಯನ್ಸ್ ನ ಫೋಕಸ್ ಮಾಡ್ತಾ ಇರುತ್ತೆ. ಟೋಟಲ್ ಆಗಿ ಏನಿಲ್ಲ ಅಂದ್ರು 4 ರಿಂದ 5 ಕ್ಯಾಮ್ರಾ ಒಂದ್ ರೂಮಲ್ಲಿ ಇದ್ದೇ ಇರ್ತದಲ್ಲ. ಇಷ್ಟು ದೊಡ್ಡ ಕೋರ್ಟಲ್ಲಿ
ಕ್ಯಾಮ್ರಾ ಅಂದ್ರೆ ಜನಗಳ ಕಡೆ ತಿರ್ಗಿಸಿಲ್ಲ ಅಂದ್ರೆ ಯಾರು ನಂಬ್ತಾರ? ಬಟ್ ಅದು ಕ್ಯಾಮ್ರಾ ಈ ಕಡೆ ಒಳ್ಳೆ ಇದು ಅದು ಚಿಕ್ಕದ್ ನೀನ್ ಹೇಳ್ತಾ ಇರೋದು, ಮೇಲೆ ದೊಡ್ಡದಿತ್ತು. ಮೇಲೆ ದೊಡ್ಡದು ಅವ್ರ ಫೋಕಸ್ ಆಗುತ್ತೆ, ನಮ್ಗೆಲ್ಲ ಫೋಕಸ್ ಆಗಕ್ಕೆ ಈ ಕಡೆಯಿಂದ ಇದೆ. ಇಲ್ಲ. ಇಕ್ಕಿದ್ದಾರೆ. ಇಲ್ಲ, ಇನ್ನೊಂದಿರ್ತದೆ. ಇನ್ನೊಂದು ಎಲ್ಲಿಲ್ಲ, ಅದೇ ಫೋಕಸ್ ಆಗುತ್ತೆ bro. ಇವಾಗ ನಮ್ದು ಅಲ್ಲ ಮಗ, ಕ್ಯಾಮ್ರಾ ಫೋಕಸ್ ಮಾಡೋ ತರ ಇಕ್ತಾರ. ಟಿವಿ ಬಾಕ್ಸ್ ಯಾವ್ದದು ಗೊತ್ತಾಯ್ತು ಬಾಕ್ಸ್ ತರ ಇದ್ದಿಲ್ವಾ? ಆ ಕಡೆ ಒಂದು ಈ ಕಡೆ ಗೊತ್ತಾಯ್ತು. ಅದ್ ನೋಡ್ದೆ, ಆ ಕಡೆ ಫೋಕಸ್ ಆಗುತ್ತೆ, ಇದು ಆಡಿಯನ್ಸ್ ಫೋಕಸ್ ಆಗುತ್ತೆ. ಅದ್ ನೋಡ್ದೆ. ಆಡಿಯನ್ಸ್ ಅಲ್ಲ ಅದು, ಇದು ಲಾಯರ್ಸ್ ನಮ್ಗೆ ಅದು ಫೋಕಸ್ ಆಗುತ್ತೆ ಅಷ್ಟೇ. ಏನು ಆರ್ಗ್ಯೂ ಮಾಡಿರ್ತಾರಲ್ಲ, ಅಲ್ಲಿ ಕಂಪ್ಯೂಟರ್ ಅಲ್ಲಿ ಸೈಡ್ ಅಲ್ಲಿ ಕೂತವ್ರೆಲ್ಲ ಇದು ಎಂಟರ್ ಮಾಡ್ಕೊಂತ ಇರ್ತಾರೆ, ಒಂದ್ ವರ್ಡ್ ಕೂಡ ಮಿಸ್ ಆಗಲ್ಲ ಗೈಸ್. ಅಲ್ಲಿ ಅದಕ್ಕಂತಾನೆ 2-3 ಕೂತಿರ್ತಾರೆ ಸೈಡ್ ಅಲ್ಲೇ, ಜಡ್ಜ್ ಮುಂದೆನೆ ಕೂತಿರ್ತಾರೆ. ಅದನ್ನೇ ನಾವು ಟೈಪ್ ಮಾಡ್ಕೊಂತ ಇದ್ದಿದ್ದು. ಅವ್ರೇನೇನ್ ಆರ್ಗ್ಯೂ ಮಾಡ್ತಾರ, ಅವ್ರೇನ್ ಮಾತಾಡ್ತಾರೋ, ಅವ್ರಿಗೇನೇನ್ ಪಾಯಿಂಟ್ ಹೇಳ್ತಾರೋ ಮಿನ್ನಿ ಕೊಡ್ತಾರಲ್ಲ, ಬರೀತಾರೆ. ಅದೆಲ್ಲ ಕೇಸ್ ಯಾರು ವಿನ್ ಆಗುತ್ತೋ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ. 2 ಕಾಪೀಸ್ ಆಪೋಸಿಟ್ ಲಾಯರ್ಗೆ, ಈ ಸೈಡ್ ಅಪೋಸಿಟ್ ಲಾಯರ್ ಕೊಡ್ತಾರೆ ಗಾಯ್ಸ್. ಅದೇನೇನು ಎಷ್ಟೇ ವರ್ಷ ಆಗ್ಲಿ. ಅಲ್ಲ ಮಚ್ಚ, ಇವಾಗ ಈ ವಿಡಿಯೋ ನಾಳೆ ಬಿಡ್ತೀನಿ ಅನ್ಕೋ, ಅವ್ರೆಲ್ಲ ನಿನ್ ತಿಕ್ಕವರ್ಸಿದ್ರೆ ಏನ್ ಮಾಡ್ತೀಯ? ಏನೋ ಇಷ್ಟೆಲ್ಲ ಮಾತಾಡಿದ್ಯಾನೆ ವಿಲ್ದೆ ಅಂತ, ಅವ್ನ್ ಚಿಂಟು ಎಲ್ಲ ಮಾತಾಡಿದ್ರೆ ಮಾತಾಡೋರ್ ಬಾಯಿ ಮುಚ್ಚಕ್ ಆಗಲ್ಲ. ನೋಡ ಚಿಂಟು ಏನಂತವನೆ. ಎಲ್ಲ ಕೊಡಿ ಏನ್ರಿ ಫ್ಯೂಚರ್ ಸಿಂಗಲ್ उसके साथ बात कर रहा है क्या? ಹುಡುಗಿರು ಎಲ್ಲಿದ್ರೆ ಅಲ್ಲಿ ಕುತ್ಕೊಂತಾನೆ ನೋಡ್ರಿ, ಎಲ್ಲ ಸಿಕ್ಕಿದ್ರೆ. ಏ ವಿನಯ್, ಹುಡುಗಿರು ಎಲ್ಲಿದ್ರೆ ಅಲ್ಲಿ ಕುತ್ಕೊಂತಾನೆ ನೋಡ್ರಿ. ಪ್ರಶ್ನೆಗೆ ಉತ್ತರ ಅವಳು ತುಂಬಾ ಮೌನಿ. ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು ನನಗೂ ಗೊತ್ತು, ಅವಳು ಬರಳು ನನ್ನ ಸ್ವಪ್ನದಲ್ಲಿ, ಹೃದಯದ ಬೆಳವಣಿಗೆ ಎಲ್ಲಿಗೂ ಹೊರಟು ಹೋಗಿದೆ. ಹಿಡಿಸೋ ಆಸೆ ಅನುರಾಗದಲ್ಲಿ, ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ಕಿಟಕಿಯೇ ನಾಗರೆ. ಸೊ ಫ್ಯಾಮ್, ಈಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಈಗಿತ್ತು ನಮ್ಮ ಇವತ್ತಿನ ಕೋರ್ಟಿನ ಟೂರ್. ಹೆವ್ವಿ ಎಂಜಾಯ್ ಮಾಡ್ಬಿಟ್ಟಿದ್ದೀವಿ. ಆ್ಯಂಡ್ ನಾವೇ ಅನ್ಕೊಂತೀವಿ, ಫಸ್ಟ್ ಬ್ಯಾಚ್ ಅನ್ಕೊಂತೀವಿ ಎಂಜಾಯ್ ಮಾಡಿರೋದಂದ್ರೆ ಇಷ್ಟೊಂದಿಲ್ಲ. ಲಾಸ್ಟ್ ನಮ್ಮ ಸಾತ್ವಿಕ್ ಎಲ್ಲ ಹೋಗ್ಬಿಟ್ಟು ಬಂದು ಮಚ ಏನು ಚೆನ್ನಾಗಿಲ್ಲ ಮಚ ಅಂದರು. ಬಟ್ ನಾವು ಲಾಸ್ಟಲ್ಲಿ ಬರ್ಬೇಕಾದ್ರೆ ಎಂಜಾಯ್ ಮಾಡಿ ಸುಜಾನಕ್ಕೆ ಫೋನ್ ಮಾಡಿ ನಾನೇ ಕರೆದಿದ್ದು, ಬಾರ ಮಚ ಹಿಂಗೆ ಬರ್ತಾ ಇದೀವಿ ಅಂತ. ಅವ್ನು ಮಫ್ಲರ್ ಬಿಚ್ಚಿರಲಿಲ್ಲ ಗಾಡಿದು, ಸೊ ಅದಕ್ಕೆ ಸೌಂಡ್ ಸ್ವಲ್ಪ ಕಮ್ಮಿ ಇತ್ತು. ನೆಕ್ಸ್ಟ್ ಟೈಮಿಂದ ಮಫ್ಲರ್ ಬಿಚ್ಚಿಸ್ತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಗಾಡಿಗಳನ್ನ ತರಿಸ್ತೀನಿ ಅಂದವನೇ. ನೆಕ್ಸ್ಟ್ ಟೈಮ್ ಇನ್ನೂ ಹೋಗೋದಿದ್ದೆ, ಹಂಗೇನ ನಾವು ಹೋದಾಗ ತರ್ಸೋಣ. ಆ್ಯಂಡ್ ಗಾಡಿಗೂ ಸೈಲೆನ್ಸರ್ ಚೇಂಜ್ ಮಾಡಿಸ್ಬೇಕು ಬುಲೆಟ್ಗೆ, ಆದಷ್ಟು ಬೇಗ ಅದು ಮಾಡ್ಸೋಣ. ಆ್ಯಂಡ್ ಈಗ ವ್ಲಾಗ್ ಎಂಡ್ ಮಾಡುವಂಥ ಸಮಯ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಸಕ್ಕೆ ರೀ. ಯಾಕ್ರಿ ಹಿಂಗೆ ಅಯ್ಯೋ ಅನಿಸ್ತೀರ ನನ್ನ. ಇಟ್ಸ್ ಅ ಫನ್ ಆಫ್ ಅ ಪಾರ್ಟ್. ಆ್ಯಂಡ್ ಈ ನಡುವೆ ಇಂಗ್ಲೀಷು ತುಂಬ ಜಾಸ್ತಿ ಬರ್ತಿದೆ, ಯಾಕಂದರೆ ಓದ್ತಿರೋದು ಪ್ರೆಸಿಡೆನ್ಸಿ ಅಲ್ಲ. ಸೊ ಹಂಗಾಗಿ ಪರವಾಗಿಲ್ಲ, ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ. ಬಟ್ ನಾನು ಆದಷ್ಟು ಕನ್ನಡನೇ ಮಾತಾಡೋದು, ಅದು ನಿಮಗೂ ಗೊತ್ತು, ಕನ್ನಡದ ಏನೇ ಮಾತಾಡೋಂಗಿದ್ರು ಮಾತಾಡೋದು. ಸೊ ಹೀಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್